ಆಗಿದೆ ಮೂವಿ ಅಂತ ಹೇಳಿದ್ರೆ ಒಂದು ಹಳ್ಳಿ ಜನಗಳಿಗೆ ಬೇಕಾಗಿರೋ ಸಿನಿಮಾ ಇದು. ಒಂದು ಸಂವಿಧಾನ ರಚನೆನ ಯಾವಾಗ ರಚಿಸಿದ್ರು ಅವ್ರನ್ನ ಒಂದ್ ವರ್ಷಕ್ಕೆ ಚೇಂಜ್ ಮಾಡಬೇಕು. ಆ ಸಂವಿಧಾನ ರಚನೆ ಚೇಂಜ್ ಆಗ್ತಿಲ್ಲ, ಅದನ್ನ ಇವಾಗ ಚೇಂಜ್ ಮಾಡಬೇಕು ಅಂತ ಫಿಲಸ್ ಅಲ್ಲಿ ತೆಗ್ದವ್ರೆ. ದಯವಿಟ್ಟು ಸರ್ಕಾರ ಗೊತ್ತಾಗ್ಲಿ, ಜನಗಳಿಗೂ ಗೊತ್ತಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ಅಲ್ಟಿಮೇಟ್ ನೋಡ್ಬೋದು, ಚೆನ್ನಾಗಿದೆ, ಸೂಪರ್ ಆಗಿದೆ. ಎಡಿಟಿಂಗ್ ಸೂಪರ್ ಆಗಿ ಮಾಡಿದ್ದಾರೆ. ಎಡಿಟಿಂಗ್ ಇಷ್ಟ ಆಯ್ತು. ಸೂಪರ್ ಆಗಿದೆ, ಸೂಪರ್ ಸರ್. ಬ್ಲಾಕ್ ಬಸ್ಟರ್ ಸರ್, ಸೂಪರ್ ಆಗೈತೆ ಸರ್. ಸಿನಿಮಾ ಬಹಳ ಅದ್ಭುತವಾಗಿದೆ. ಸಂವಿಧಾನ ಅಂತಕ್ಕಂಥದ್ದು ಇಲ್ಲಿ ಎತ್ತು ತೋರಿಸಿದ್ದಾರೆ. ಇಲ್ಲಿ ರಾಜಕಾರಣಿ ಇರ್ಬೋದು ಮತ್ತೆ ಪೊಲೀಸ್ ಇಲಾಖೆ ಇರ್ಬೋದು, ಎಲ್ಲರಿಗೂ ಒಂದು ಸಂವಿಧಾನದ ಒಂದು ಅಂಗ, ಎಲ್ಲರಿಗೂ ಸಮಾನತೆ ಅಂತಕ್ಕಂಥ ತೋರಿಸಿದೆ. ಬಹಳ ಅದ್ಭುತವಾಗಿ ಮೂವಿ ಬಂದಿದೆ. ಬಹಳ ಅದ್ಭುತವಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಅದು ಮಾತ್ರ ನಿಜವಾಗ್ಲೂ ಪೊಲೀಸ್ ಒಂದು ಪಾತ್ರ ಏನ್ ಮಾಡಿದಾರೋ ನಿಜವಾಗ್ಲೂ ಅದ್ಭುತವಾಗಿ ಬಂದಿದೆ. ಬಟ್ ಇದು ಸಮಾನತೆ ಅಂತ ತೋರಿಸ್ಕೊಟ್ಟಿದ್ದಾರೆ. ಇವತ್ತು ಸಂವಿಧಾನನ ಎತ್ತಿ ತೋರಿಸಿದ್ದಾರೆ ಈ ಮೂವಿಲಿ. ಅವಾರ್ಡ್, ನ್ಯಾಷನಲ್ ಅವಾರ್ಡ್ ಫಿಲಿಮ್ಸ್ ಅವ್ರ ಸೆಂಟ್ರಲ್ಗೆ ಕಳಿಸ್ಬೇಕು. ಅವ್ರು ಕಳಿಸಿ ಇದು ಮಾಡಬೇಕು. ಫಿಲಿಮ್ ಚೆನ್ನಾಗಿದೆ, ಡೈರೆಕ್ಷನ್ಗೆ ಅವಾರ್ಡ್ ಕೊಡಬೇಕು ಅಷ್ಟೇ. ನಮ್ಗೆ ಇನ್ನೇನಿಲ್ಲ. ಹೀರೋಗೆ ಅವಾರ್ಡ್ ಕೊಡದೇ ಇದ್ರು ಡೈರೆಕ್ಷನ್ನ ಚೆನ್ನಾಗಿ ಮಾಡೋವ್ರೆ. ನೆಕ್ಸ್ಟ್ ಫಿಲ್ಮ್ ತೆಗಿಬೇಕು ಬೇರೆ ಥರ. ಫಿಲಮ್ ತುಂಬ ಚೆನ್ನಾಗಿ ಬಂದಿದೆ, ಆದರೆ ಹಿಂಸೆ ಪರಮಾವಧಿ ಆಗಿಬಿಟ್ಟಿದೆ. ತುಂಬಾ ಚೆನ್ನಾಗಿ ಬಂದಿದೆ, ಇಷ್ಟ ಆಗಿದೆ. ಹಿಂಸೆ ಸ್ವಲ್ಪ ಜಾಸ್ತಿ ಆಯ್ತು. ಫಿಲಮೇ ಇಷ್ಟ ಆಯ್ತು, ಚೆನ್ನಾಗಿದೆ. ದುನಿಯಾ ವಿಜಯ್ ಚೆನ್ನಾಗಿದೆ. ಆಕ್ಟಿಂಗ್ ಚೆನ್ನಾಗಿ ಮಾಡಿದ್ರು, ಸೂಪರ್. ಎಲ್ಲ ಚೆನ್ನಾಗಿ ಮಾಡಿದ್ರು, ಚೆನ್ನಾಗಿ. ಅದು ನಾವು ಅದು ಹೇಳಕ್ಕಾಗಲ್ಲ, ಒಟ್ಟು ಚೆನ್ನಾಗಿದೆ. ಫಿಲಮ್ ನೋಡಕ್ಕೆ ಚೆನ್ನಾಗಿದೆ ಸರ್ ಸಿನಿಮಾ. ದುನಿಯಾ ವಿಜಯ್ ಸರ್ ಹೊಸ ಲುಕ್ಕಲ್ಲಿ ಕಾಣಿಸ್ಕೊಂಡಿದ್ದಾರೆ. ರಚಿತಾ ರಾಮ್ ಕೂಡ ಹೊಸ ಲುಕ್ಕಲ್ಲಿ ಕಾಣಿಸ್ಕೊಂಡಿದ್ದಾರೆ. ಆದರೆ ಕೊಡ್ಲಿ ರಾಜ ಎರಡು ಒಳ್ಳೆ ರೀತಿಯಲ್ಲಿ ಆಕ್ಟಿಂಗ್ ಮಾಡಿ ತೋರಿಸಿದ್ದಾರೆ. ಹಳ್ಳಿಯಲ್ಲಿ ಪ್ರತಿಯೊಂದು ಹಳ್ಳಿ ಮುಂಚೆ ಎಲ್ಲ ಹೆಂಗಿತ್ತು, ಈಗೆಲ್ಲ ಕಾನೂನು ಪ್ರತಿಯೊಬ್ಬರಿಗೆ ಗೊತ್ತಿರ್ಬೇಕು ಅನ್ನೋ ಸಿನಿಮಾ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಸೂಪರ್ ಆಗಿ ಚೆನ್ನಾಗಿದೆ. ಥ್ಯಾಂಕ್ ಯು. ನಮಗೆ ದುನಿಯಾ ವಿಜಯ್ ಆಕ್ಟಿಂಗು ಮತ್ತೆ ಸಿನಿಮಾ, ಪ್ರತಿಯೊಂದು ಸಿನಿಮಾ ಎಲ್ಲ ಚೆನ್ನಾಗಿದೆ. ಥ್ಯಾಂಕ್ ಯು. ಸೂಪರ್ ಆಗಿದೆ, ಎಲ್ಲ ಚೆನ್ನಾಗಿದೆ. ಫಿಲಮ್ ಸಕಲ ಇಷ್ಟ ಆಯ್ತು. ಸೂಪರ್ ಆಗೈತೆ. ಸಿನಿಮಾ ಮಾತ್ರ ಸೂಪರ್ ಆಗಿದೆ. ಒಳ್ಳೆ ಡೈಲಾಗು, ಒಳ್ಳೆ ದುನಿಯಾ ವಿಜಯ್ ಮಾತ್ರ ಒಳ್ಳೆ ಆಕ್ಟಿಂಗ್ ಮಾಡಿದ್ದಾರೆ. ಸಂಪತ್ತಿಗೆ ಸವಾಲು ಕಾಮನ ಬಿಟ್ಟಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅಣ್ಣವ್ರ ಪಿಕ್ಚರ್ ನೋಡೋದಕ್ಕೆ ಸಂತೋಷ ಆಯಿತು. ರಚಿತಾ ರಾಮನು ಸೂಪರ್ ಆಗಿ ಮಾಡಿದ್ದಾರೆ. ಎಲ್ಲ ಓವರ್ ಎಲ್ಲರೂ ಆಕ್ಟಿಂಗ್ ಸೂಪರ್. ಒಟ್ಟಲ್ಲಿ ಮಾತ್ರ ಕತೆ ಮಾತ್ರ ತುಂಬ ಚೆನ್ನಾಗಿ ತಗೊಂಡಾಗ ಒಳ್ಳೆ ಡೈರೆಕ್ಷನ್ ಮಾಡಿದ್ದಾರೆ. ಸೂಪರ್ ಪಿಕ್ಚರ್ ಮಾತ್ರ. ಲಾಸ್ಟ್ ಎಂಡಿಂಗ್ ಮಾತ್ರ ಚೆನ್ನಾಗಿ ಮಾಡಿದ್ದಾರೆ. ಉಮಾಶ್ರೀ ಮಾತ್ರ ಸೂಪರ್ ಆಕ್ಟಿಂಗು. ಎಲ್ಲರ ಆಕ್ಟಿಂಗು ಚೆನ್ನಾಗಿದೆ. ಪಿಕ್ಚರ್ ಚೆನ್ನಾಗಿದೆ. ಕನ್ನಡ ಪಿಕ್ಚರ್ನ ಥಿಯೇಟ್ರಿಗೆ ಬಂದು ನೋಡಲಿ. ಹಳ್ಳಿ ಸೌಂಡ್ ಪಿಕ್ಚರು, ಹಳ್ಳಿಯವರೇ ಬಂದು ಪಿಕ್ಚರ್ ನೋಡಲಿ. ಪಿಕ್ಚರ್ನ ಗೆಲ್ಲಿಸ್ಲಿ. ತುಂಬ ದುನಿಯಾ ವಿಜಯ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕನ್ನಡ ಪಿಕ್ಚರ್ಗೆ ಆಲ್ ದಿ ಬೆಸ್ಟ್ ಆಗಿದೆ. ಫಿಲಮ್ ಸೂಪರ್ ಐತೆ. ರಾಜ್ಬಿ ಶೆಟ್ಟಿ ಅಂತ ಆಸಮ್ ಆಕ್ಟಿಂಗ್ ಮಸ್ತ್ ಇದೆ. ಚೆನ್ನಾಗಿದೆ ಮೂವಿ, ತುಂಬ ಚೆನ್ನಾಗಿದೆ. ಸೂರಿ ಸರ್ ಅದು ಸೂಪರ್ ಆಗಿದೆ. ಮತ್ತೆ ಅವ್ರ ಮಗಳದು ಸಖತ್ತಾಗಿ ಆಕ್ಟಿಂಗ್ ಇದೆ. ಸೂಪರ್ ಇದೆ ಮೂವಿ, ನೋಡ್ಬೋದು, ಚೆನ್ನಾಗಿದೆ. ಚೆನ್ನಾಗಿದೆ, ಫಿಲಮ್ ಚೆನ್ನಾಗಿದೆ. ಏನು ಇಷ್ಟ ಆಯ್ತು ಅಂದ್ರೆ ಹಳೇದು ಸ್ಟೋರಿ ತುಂಬಾ ಚೆನ್ನಾಗಿದೆ. ಆಕ್ಟಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿ ಮಾಡಿ ಸರ್. ಸೂಪರ್ ಹೇಳ್ಬೇಕಾ? ಈ ನಮ್ಮ ದುನಿಯಾ ವಿಜಯ್ ಮತ್ತು ದುನಿಯಾ ವಿಜಯ್ ಅವರ ಮಗಳು ತುಂಬಾ ಅರ್ಥಗರ್ಭಿತವಾಗಿ ಮತ್ತು ರಾಜ್ ಶೆಟ್ಟಿ ಅವರು ನಮ್ಮ ಕಾಮಿಡಿ ಅವರು ವಿಲನ್ ಆಗಿದ್ದಾರೆ. ಒಂದು ಅದ್ಭುತ ಸಿನಿಮಾ ಆಗಿದೆ ಅಂತ ಹೇಳ್ತೀವಿ. ಒಳ್ಳೆ ಮೂವಿ ಇದೆ ಸರ್. ಈ ರಾಜ್ಯಕ್ಕೆ ಒಂದು ಮಾದರಿಯ ಮೂವಿ ಅಂತ ನಾನು ಹೇಳ್ತಾ ಇದ್ದೀನಿ. ನನಗೆಲ್ಲದು ಸೊಸೈಟಿಗೆ ಒಂದು ಒಳ್ಳೆ ಮೆಸೇಜ್ ಅನ್ನ ಕೊಟ್ಟಿದ್ದಾರೆ. ಸಂವಿಧಾನದ ಬಂದ ನಂತರ ಯಾವ ರೀತಿ ಬದುಕಬೇಕು, ಸಂವಿಧಾನದಕ್ಕಿಂತ ಮುಂಚೆ ಸಾಮಾನ್ಯ ಜನ ಹೇಗ್ ಬದುಕ್ತಿದ್ರು, ಕೂಲಿ ಕಾರ್ಮಿಕರಿಗೆ ಏನಿತ್ತು, ಸಂವಿಧಾನದ ನಂತರ ಕೂಲಿ ಕಾರ್ಮಿಕರಿಗೆ ಏನೇನು ಕಾನೂನುಗಳು ಬಂದ್ವು ಅದನ್ನ ಸಮಾಜಕ್ಕೆ ಸಮರ್ಪಿಸುವಂತ ಕೆಲಸ ಸರ್ಕಾರನೂ ಮಾಡಬೇಕು. ಇಂಥ ಮೂವಿಗಳನ್ನ ಎಲ್ಲಾ ಜನಸಾಮಾನ್ಯರು ಥಿಯೇಟರ್ಗೆ ಬಂದು ನೋಡಿ 100 ದಿವಸ ಓಡಿಸ್ಬೇಕಂತೇಳಿ ಜನರಲ್ಲಿ ಕೇಳ್ಬೋದು. ಅವ್ರು ಏನು ಮೇಲ್ಮಡ್ಸಂಗಿಲ್ಲ. ಒಳ್ಳೆ ಸ್ಟೋರಿ ತೆಗಿದ್ದಾರೆ. ಒಳ್ಳೆ ಸ್ಟೋರಿ. ರೈತರು ನೋಡ್ಬೇಕು, ಸಿಟಿಯವರು ನೋಡ್ಬೇಕು. ಥಿಯೇಟ್ರಲ್ಲಿ ಕುತ್ಕೊಂಡು ನೋಡ್ರೆ ಅವಾಗ ಗೊತ್ತಾಗುತ್ತೆ ಸ್ಟೋರಿ. ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಅಭಿಮಾನಿಗಳೆಲ್ಲ ಥಿಯೇಟ್ರಲ್ಲಿ ಬಂದು ನೋಡಿದ್ರೆ ಅದು ಸ್ಟೋರಿ ಗೊತ್ತಾಗೋದು. ಅಂದ್ರೆ ಹಳ್ಳಿಯವರು ಇನ್ನೂ ಸೂಪರ್ ಇದೆ. ಹಳ್ಳಿ ಕಡೆ ಯಾವ ಥರ ಜಮೀನು ಯಾಕೆ ಮೋಸ ಮಾಡ್ತಾರೆ, ಪೊಲೀಸ್ ಏನ್ ಮಾಡ್ತಾರೆ ಸ್ಟೇಷನ್ಗೆ ಹೋದ್ರೆ, ಈ ಸ್ಟೋರಿ ನೋಡಿ ಎಲ್ಲರಿಗೂ ಹೇಳ್ಬೇಕು. ಥಿಯೇಟ್ರಲ್ಲಿ ಕುತ್ಕೊಂಡು ನೋಡ್ಬೇಕು.